ಕಾಂಗ್ರೆಸ್ ನ ಡಿಸಾಲ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಕೆಲಸ ನಾವು ಶುರು ಮಾಡಿದೀವಿ. ದೇಶದಲ್ಲಿ ಯಾವುದೇ ಕಡೆ ಕಾಂಗ್ರೆಸ್ ಅವ್ರನ್ನ ಗೆಲ್ದಿರಂಗ್ ಮಾಡ್ತೀವಿ, ಕಾಂಗ್ರೆಸ್ ಅವ್ರನ್ನ ಪೂರ್ತಿ ಮುಗಿಸ್ತೀವಿ. ಮೊದಲನೇದಾಗಿ ನಾನು ಹೇಳಿದ್ದನ್ನ ಅವರು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ನಾನು ಹೇಳಿದ್ದು ಇಷ್ಟೇನೆ, ನಾಥುರಾಮ್ ಗೋಡ್ಸೆ ಅವರು ಮಹಾತ್ಮ ಗಾಂಧಿಯನ್ನು ಭೌತಿಕವಾಗಿ ಕೊಂದರು. ಕಾಂಗ್ರೆಸ್ನವರು ಆ ನಂತರ ಅವರ ಹೆಸರನ್ನು ಮಾತ್ರ ಬಳಸಿಕೊಂಡ್ರು, ಅವರ ತತ್ವವನ್ನ ಬಿಟ್ಟಾಕಿದ್ರು. ಇದನ್ನೇ ತಾನೇ ನಾನು ಹೇಳಿದ್ದು. ಅರ್ಥ ಮಾಡ್ಕೊಳ್ಳಿ, ಯಾವತ್ತೂ ಸಹಿತ ಮಹಾತ್ಮ ಗಾಂಧಿ ಅವರು ಇಲ್ಲ ಅಂತಂದ್ರೆ ನಮ್ಮ ದೇಶ ಇಲ್ಲ, ಅಂಬೇಡ್ಕರ್ ಇಲ್ಲ ಅಂದ್ರೆ ದೇಶನೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಒಂದ್ ನಿಮಿಷ ಇರಿ ಸರ್, ದಯವಿಟ್ಟು ಗಾಂಧಿ ಮತ್ತು ಅಂಬೇಡ್ಕರ್ ಅವರನ್ನ ಎದುರು ಬದುರಾಗಿ ನಿಲ್ಲಿಸುವುದು ಬೇಡ. ಈ ದೇಶಕ್ಕೆ ಗಾಂಧಿ ಅವರ ಕೊಡುಗೆ ಇದೆ, ಅಂಬೇಡ್ಕರ್ ಅವರ ಕೊಡುಗೆನೂ ಇದೆ. ಒಂದ್ ನಿಮಿಷ ಇರಿ ಸರ್, ಅರ್ಥ ಮಾಡ್ಕೊಳ್ಳಿ. ಗಾಂಧೀಜಿ ಅವರ ಕೊಡುಗೆನು ನಾವು ಯಾವತ್ತೂ ಸಹಿತ ಯಾರಾಗಲಿ ಭಿನ್ನಾಭಿಪ್ರಾಯ ಮಾಡಕ್ಕಾಗಲ್ಲ. ಗಾಂಧಿ ಬೌದ್ಧ ಅದ್ಭುತನೋ ಬಸವಣ್ಣ ಅದ್ಭುತನೋ ಅಂತಲ್ಲ, ಎಲ್ಲರಿಗೂ ಸಹಿತ ಈ ಸಮಾಜಕ್ಕೆ ಅವರವರೇ ಆದ ಕೊಡುಗೆ ಇದೆ. ಗಾಂಧಿಯವರು ಹೇಳ್ತಾ ಇದ್ದೀನಿ ಕೇಳಿ, ಗಾಂಧೀಜಿ ಅಂತಾರಲ್ಲ, ಹೌದೌದು, ನಿಮ್ಮ ರಾಮನೇ ಬೇರೆ. ಅರ್ಥ ಮಾಡ್ಕೊಳ್ಳಿ, ಒಂದ್ ನಿಮಿಷ ಉತ್ತರ ನಾನು ಹೇಳ್ತಾ ಇರೋದು, ಗಾಂಧಿ ಅವರನ್ನ ಅವ್ರ ಹೆಸರನ್ನ ಎಲ್ಲರೂ ಬಳಸ್ಕೊಂಡಿದ್ದಾರೆ, ನೀವು ಅವ್ರ ಹೆಸರನ್ನ ಅಳಿಸಕ್ ಪ್ರಯತ್ನ ಮಾಡ್ತಾ ಇದ್ದೀರಾ. ಸರ್ ಅಜಿತ್ ಅವರೇ, ನಿಮ್ಗೆ ಪ್ರಶ್ನೆ. ನಾನು ಶ್ರೀದೇವಿ ರೆಡ್ಡಿ ಅಂತ ಕೆಪಿಸಿಸಿಯಿಂದ ಬಂದಿರೋದು. ಸರ್, ನರೇಗಾ ಅನ್ನೋದು 20 ವರ್ಷದಿಂದ ಗಾಂಧೀಜಿಯವ್ರ ಹೆಸರು ಇಟ್ಕೊಂಡು ನಡೆಸ್ತಾ ಇರೋದು. ಇದು ಗ್ರಾಮೀಣ ಅದು ಎಲ್ಲಾ ಕಡೆಯಿಂದ ಎಲ್ಲಾರ್ಗು ಉಪಯೋಗ ಆಗ್ಲಿ ಅಂತ. ಅದ ತಿದ್ದುಪಡಿ ಮಾಡ್ಬೇಕು ಅಂತ ಮೋದಿಜಿಯವ್ರಿಗೆ ಯಾಕೆ ಮೈಂಡ್ ಬಂತದು? ಇದು ಬಹಳ ಫಾದರ್ ಆಫ್ ನೇಷನ್ ನಿಮಗೂ ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ನನ್ ಪ್ರಶ್ನೆ ಇದೆ. ಫಾದರ್ ಆಫ್ ನೇಷನ್ ಇವಾಗ ಫ್ರೀಡಮ್ ಫೈಟಿಂಗ್ ಮಾಡ್ಬೇಕಾದಾಗ ಎಲ್ಲಾರು ಒಂದೇ ಅಲ್ವಾ? ಎಲ್ಲಾರು ಫಾದರ್ ಆಫ್ ನೇಷನ್ ಅಂತ ತಿಳ್ಕೊಂಡು ಎಲ್ಲಾರು ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ನೀವು ರೆಸ್ಪೆಕ್ಟ್ ಮಾಡ್ತೀನಿ. ಗಾಂಧೀಜಿಯವರು ಎಲ್ಲದಕ್ಕೂ ಫಾದರ್ ಆಫ್ ನೇಷನ್ ಆದಾಗ ನಿಮ್ಗೂ ಫಾದರ್ ಆಫ್ ನೇಷನ್, ನಮ್ಗೂ ಫಾದರ್ ಆಫ್ ನೇಷನ್. ಅವ್ರನ್ನ ತೆಗೆದ್ರು ನಮ್ಗೂ ಉಪಯೋಗ ಇಲ್ಲ, ನಿಮ್ಗೂ ಉಪಯೋಗ ಇಲ್ಲ. ಅದಕ್ಕೆ ಇವಾಗ ಯಾಕೆ ತೆಗಿತಾ ಇದಾರೆ ಅದನ್ನ? ಹಂಗಿದ್ರೆ ನಿಮ್ ಪಕ್ಷದವ್ರು ಗಾಂಧೀಜಿ ಹೆಸರಲ್ಲಿ ಹತ್ ಮಾಡ್ಬಿಟ್ಟು 20 600 700 ಇಂದಿರಾ ಗಾಂಧಿ ಹೆಸರು ರಾಜೀವ್ ಗಾಂಧಿ ಏನ್ ಕಿಟ್ರು? ಅವ್ರು ಕಾಂಗ್ರೆಸ್ ಅವ್ರಿ ಅಧಿಕೃತ, ಯಾಕೆ ಮಾಡ್ಲಿಲ್ಲ? ಅಲ್ಲಿ ಏನ್ ಗಾಂಧೀಜಿಗಿಂತ ಜಾಸ್ತಿ ನಿಮ್ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಕೊಡುಗೆ ಇದೆಯಾ? ಗಾಂಧೀಜಿ ರಾಷ್ಟ್ರ ಫಾದರ್ ಆಫ್ ನೇಷನ್ ಅಂತ ಎದೆ ತಟ್ಕೊಂಡು ಹೇಳ್ತೀರಿ, ಅವ್ರ ಹೆಸರಲ್ಲಿ ಒಂದು 10 ಯೋಜನೆ ಮಾಡಕ್ಕಾಗ್ಲಿಲ್ಲ. ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಹೆಸರು ಕೊಡುಗೆ ಇದೆ, ಅದ್ರ ಹೆಸರು ಮಾಡಕ್ಕಾಗಲ್ಲ. ಕಾಂಗ್ರೆಸ್ ಕಾಲದಲ್ಲಿ 2001ರಿಂದ 2014 ತನಕ ಕಾಂಗ್ರೆಸ್ ಈ ಮನ್ರೇಗಾ ನರೇಗಾ ಇದೇನ್ ಮಾಡ್ಕೊಂಡು ಬಂತಲ್ಲ, ಆ ಯೋಜನೆಗಳಲ್ಲಿ ಮಾಡಿದ ಭ್ರಷ್ಟಾಚಾರದ ಪ್ರಮಾಣ ಹೇಗಿತ್ತಂದ್ರೆ, ನೀವು ಆಧಾರ್ ಅನ್ನ ನಿಮ್ಮ ಲೇಬರ್ ಕಾರ್ಡ್ ಲಿಂಕ್ ಮಾಡಿದಾಗ 73 ಲಕ್ಷ ಜನ ಅಷ್ಟೇ ಸಿಕ್ಕಿದ್ದು ಅಥೆಂಟಿಕ್, ಅಂದ್ರೆ ಅಧಿಕೃತವಾಗಿ ಇರುವಂತಹ ವ್ಯಕ್ತಿ. ಉಳಿದಿದ್ದೆಲ್ಲವೂ ಬೇನಾಮಿಯೇ. ನಿಮ್ದೇ ರಾಜೀವ್ ಗಾಂಧಿ ಹೇಳ್ತಾ ಇದ್ರಲ್ಲ ಮೇಡಮ್, ನಿಮ್ ಪ್ರಧಾನಿಯವರೇ, ನಾನು 100 ರೂಪಾಯಿ ಕೊಟ್ರೆ 10 ರೂಪಾಯಿ ಮಾತ್ರ ಕೇಳ್ತಾ ಇದ್ರ ರಾಜೀವ್ ಗಾಂಧಿ. ಅದೇ ತರ ಅಕ್ಷರಶಃ ಹಾಗೆ ಆಗ್ತಾ ಇತ್ತು. ಬರೇ 70 ಲಕ್ಷ. ಅದೇ 2014 ಮೇಲೆ ಮೋದಿ ಸರ್ಕಾರ ಬಂದಾಗ 12.5 ಕೋಟಿ ಅಧಿಕೃತ ಬಡವರಿಗೆ ಹೋಯ್ತದು. ಅಧಿಕೃತ ವಿತ್ ಆಧಾರ್ ಸೀಡಿಂಗ್. ನೀವು RTI ಆಗಿ ತಗೊಳ್ಳಿ, ನಾನು ಮಾತು ನಮ್ದೇ ಇದ್ರೆ ನೀವು RTI ಆಗಿ ತಗೊಳ್ಳಿ, ಕೇಂದ್ರ ಸರ್ಕಾರದಿಂದ ತಗೊಳ್ಳಿ, ನೀವು RTI ಹಾಕಿ. ನೀವು ಕೆಲಸ ಮಾಡಿದಿರಲ್ಲ, ಎಷ್ಟು ಮಾಡಿದ್ದಾರೆ ಅನ್ನೋದಕ್ಕೆ ಜಿಯೋ ಟ್ಯಾಗಿಂಗ್ ಇರಲಿಲ್ಲ. ನಮ್ಮ 2014 ಮೇಲೆ 65-66 ಕೋಟಿ ಈ ತರದ್ದು ಕೆಲಸಗಳಿಗೆ ಜಿಯೋ ಟ್ಯಾಗ್ ಮಾಡ್ತು. ಎಲ್ಲಿ ಮಾಡಿದ್ದಾರೆ, ಹೆಂಗ್ ಮಾಡಿದ್ದಾರೆ ನಿಮಗೆ ಗೊತ್ತಾ? ಇದೇ ನಮ್ಮ ಕರ್ನಾಟಕದಲ್ಲೇ, ಉತ್ತರ ಕರ್ನಾಟಕದಲ್ಲಿ ಒಂದ್ ಕಡೆ ನ್ಯಾಷನಲ್ ನ್ಯೂಸ್ ಆಗಿತ್ತು. ಮನ್ರೇಗಾಕ್ಕೆ ಕೂಲಿ ಕೊಡಬೇಕಾದ್ರೆ ಒಬ್ಬ ಗಂಡಸಿಗೆ ಹೆಂಗಸಿನ ಸೀರೆ ಉಟ್ಟು ಕೂಲಿ ಕೊಟ್ರು. ನಮ್ಮ ಸರ್ಕಾರ ಇವತ್ತಿನವರೆಗೆ ತನಿಖೆ ಮಾಡಿಲ್ಲ. ಇಂಟರ್ ನ್ಯಾಷನಲ್ ನ್ಯೂಸ್ ಆಯ್ತು. ಗಂಡಸಿಗೆ ಹೆಂಗಸಿನ ಸೀರೆ ಉಟ್ಟು ಅಂತ ಪ್ರಮಾಣದ ಕಣ್ಣಿಗೆ ಕಾಣುವಂತ ನಿಮ್ಗೆ ಭ್ರಷ್ಟಾಚಾರಗಳಾಗ್ತಿದ್ವು ಮೇಡಮ್. ಅಂತ ಭ್ರಷ್ಟಾಚಾರಗಳನ್ನು ತಡೆಯೋದಕ್ಕೆ ಡಿಜಿಟಲ್ ಫ್ರೇಮ್ವರ್ಕ್ ಮಾಡಿದ್ದಾರೆ. ನಾವು ಆ ಯೋಜನೆ ಹೆಸರು ಚೇಂಜ್ ಮಾಡ್ಬಿಟ್ರು, ಈ ಯೋಜನೆ ಹೆಸರು ಚೇಂಜ್ ಮಾಡ್ಬಿಟ್ರು ಅಂತ ಗುದ್ದಾಡ್ತಾ ಇದೀವಿ. ಆದರೆ ಇಷ್ಟು ಯೋಜನೆಗಳು ತಂದ್ರಲ್ಲ, ಆ ಯೋಜನೆಯಿಂದ ಯಾರಿಗ ಲಾಭ? ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂತ ಎಲ್ಲಾ ಬಡವರಿಗೂ ಲಾಭ ಇದೆಯಾ? ಈ ಯೋಜನೆಗಳಿಂದ ಭ್ರಷ್ಟಾಚಾರ ಹೆಚ್ಚುತ್ತಾ ಇದೆಯಾ, ಕಡಿಮೆ ಆಗ್ತಾ ಇದೆಯಾ? ನೀವು ತಂದಿರುವಂತ ಯೋಜನೆಗಳಿಂದ ಭ್ರಷ್ಟಾಚಾರ ಹೆಚ್ಚುತ್ತಾ ಇದೆಯಾ, ಕಡಿಮೆ ಆಗ್ತಾ ಇದೆಯಾ? ಒಂದ್ ವೇಳೆ ಭ್ರಷ್ಟಾಚಾರ ಹೆಚ್ಚು ಕಡಿಮೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ
ಈ ದೇಶದ ಸಂವಿಧಾನವನ್ನ ಬಂದಂತ ಎರಡೂ ಸರ್ಕಾರಗಳು ಜಾರಿ ಮಾಡಬೇಕಾಗಿತ್ತು. ಇಲ್ಲ, ಯಾಕೆ ಮಾಡಲಿಲ್ಲ? ಒಂದ್ ವೇಳೆ ಭ್ರಷ್ಟಾಚಾರ ನಾವು ತಡಿತೀವಿ ಅಂತಂದ್ರೆ ಇವ್ರು ಯಾಕೆ ಭ್ರಷ್ಟರಾಗಿದ್ದಾರೆ? ಇದು ನನ್ನ ವಿಷಯ. ಭ್ರಷ್ಟಾಚಾರ ಅನ್ನೋದು ಇವ್ರು ಏನೇ ತಿಪ್ಪುರ್ಲಾಗ ಹಾಕಿದ್ರು ನಿಲ್ಸಕ್ ಆಗೋದಿಲ್ಲ. ಈ ವ್ಯವಸ್ಥೆ ಆ ರೀತಿಯಾಗಿದೆ. ಒಂದ್ ನಿಮಿಷ ಇರ್ರಿ, ಅರ್ಥ ಮಾಡ್ಕೊಳ್ಳಿ. ಪ್ರಜಾಪ್ರಭುತ್ವದ ಆಶಯಗಳನ್ನ ಈಡೇರಿಸಬೇಕಾದ್ದು ಎಲ್ಲಾ ಪಕ್ಷಗಳ ಕೆಲಸ. ಅದು ಆಗ್ತಾ ಇಲ್ಲ ಅನ್ನೋದೇ ನಮ್ಮೆಲ್ಲರ ನೋವಿನ ಕೆಲಸ. ಅರ್ಥ ಮಾಡ್ಕೊಳ್ಳಿ. ಪ್ರಜಾಪ್ರಭುತ್ವ ಆಶಯ ಏನು? ಸಮಾನತೆ, ಸ್ವಾತಂತ್ರ್ಯ, ಇವುಗಳೆಲ್ಲವೂ ಬೇಕು ಅನ್ನುವುದು ನಮ್ಮ ಸಂವಿಧಾನದ ಆಶಯ, ಅಂಬೇಡ್ಕರ್ ಸಾಹೇಬರ ಆಶಯ. ಅದನ್ನು ನೆರವೇರಿಸಲಿಕ್ಕೆ ಇವು ಅನುಷ್ಠಾನ ಮಾಡಲಿಕ್ಕೆ ಇರತಕ್ಕಂತ ಪಕ್ಷಗಳು ಅವುಗಳು ಯಾವ ಮಾಡ್ತಾ ಇಲ್ಲ ಅನ್ನುವ ನೋವು ನಿಮ್ಮದು, ಆ ನೋವು ನನ್ನದು ಸಹಿತ. ಸೊ ಆದ್ದರಿಂದ ಇಲ್ಲಿರ್ತಕ್ಕಂಥದ್ದು ಏನು, ಈ ಉದ್ದೇಶ ಇಷ್ಟೇ. ನರೇಗಾ, ಮನ್ರೇಗಾ ಇದನ್ನ ಹೆಸರು ಬದಲಾಯಿಸಿದ ಉದ್ದೇಶ ಏನಂದ್ರೆ, ಹೆಸರು ಬದಲಾಯಿಸಿದ್ದಕ್ಕೆ ನಿಮ್ಮೆಲ್ಲರ ಗಮನವನ್ನ ಆ ಕಡೆ ಸೆಳೀತಾ ಇದ್ದಾರೆ. ಆದ್ರೆ ಇಲ್ಲಿ ಆಗಿರ್ತಕ್ಕಂಥದ್ದೇ ಬೇರೆ. ಇವಾಗ ಹೇಳ್ತಾ ಇದ್ದೀನಿ, ಪಶ್ಚಿಮ ಬಂಗಾಳದಲ್ಲಿ ಭ್ರಷ್ಟಾಚಾರ ಮಾಡಿದ್ರು ಅಂತ ಇಡೀ ಯೋಜನೆ ನಿಲ್ಲಿಸ್ಬಿಟ್ರು. ಇದು ಸಹಿತ ಕೇಂದ್ರ ಸರ್ಕಾರದ ವಿವೇಚನೆ ಮೇಲೆ ಅನುದಾನ ಬಿಡುಗಡೆ ಆಗಬೇಕು ಅಂತಿದೆ ಇವಾಗ. ಅದರರ್ಥ ನಾಳೆ ಕರ್ನಾಟಕದಲ್ಲಿ ಏನಾದ್ರೂ ನಮ್ಮ ಬೇರೆ ಬಿಜೆಪಿಯೇತರ ಪಕ್ಷ ಇದ್ರೆ ಇಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ಆದ್ರಿಂದ ಈ ಯೋಜನೆ ನಿಲ್ಲಿಸ್ಬಿಡ್ತೀನಿ. ನಮಸ್ಕಾರ, ನನ್ನ ಹೆಸರು ಚಾರ್ಲ್ಸ್ ಅಂತ, ನಾನು ಅಂಬೇಡ್ಕರ್ವಾದಿ. ನಂದು ಪ್ರಶ್ನೆ ಬರೀ ಈ ರಾಜಕಾರಣ ಇಬ್ರಿಗೂ, ಕಾಂಗ್ರೆಸ್ಗೂ ಸರಿ ಬಿಜೆಪಿಗೆ, ಬರೀ ಓಟ್ ಮಾತ್ರ ನಾವು ಅಂಬೇಡ್ಕರ್ ಬೇಕು, ದಲಿತರು ಬೇಕು. ಯಾವ್ದಾದ್ರು ಯೋಜನೆಯಲ್ಲಿ ದಲಿತರು, ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್ ಹೆಸರಿಕೆ ನಿಮ್ಗೆ ಧೈರ್ಯ ಇದೆಯಾ? ದಮ್ ಇದೆಯಾ? ಆಗುತ್ತಾ? ಕಾಂಗ್ರೆಸ್ ಅಂಬೇಡ್ಕರ್ ಅವರು ತೀರ್ ಹೋದಾಗ ಅವರು ಹೆಣ ಸುಡೋದಕ್ಕೂ ಜಾಗ ಕೊಡ್ಲಿಲ್ಲ ದೆಹಲಿಯಲ್ಲಿ. ಹೇಳ್ತೀನಿ ಕೇಳಿ ಅಣ್ಣ, ಪೂರ್ತಿ ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೊಡೋದು. ನಿಮ್ ಪ್ರಶ್ನೆ ನೀವು ತಾಳ್ಮೆಯಿಂದ ಕೇಳಿದ್ದೀನಿ, ಗೌರವದಿಂದ ಕೇಳಿದ್ದೀನಿ. ನನಗೆ ಉತ್ತರ ನೀವು 10 ವಾಕ್ಯದ ಎಸ್ಸೆ 24 ಪ್ರಶ್ನೆ ಕೇಳ್ಬಿಟ್ಟು 1 ವಾಕ್ಯದಲ್ಲಿ ಉತ್ತರ ಕೊಡಿ ಅಂದ್ರೆ ಹೆಂಗೆ ಕೊಡ್ತೀನಿ? ನಾನು ತಾಳ್ಮೆ ಇರಲಿ, ಕೇಳಬೇಕು ಪ್ಲೀಸ್. ಸುಳ್ಳು ಉತ್ತರ ಕೊಡ್ಬಿಡಿ ಪ್ಲೀಸ್. ಈಗ ಸರ್ ಒಂದ್ ನಿಮಿಷ ಈಗ ಇವರೇ ಇದ್ದಾರೆ. ಅಂಬೇಡ್ಕರ್ ಅವ್ರನ್ನ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಸೋಲಿಸ್ತು. ಅವರ ಅಂತ್ಯ ಸಂಸ್ಕಾರಕ್ಕೆ ಜಾಗ ಕೊಡ್ಲಿಲ್ಲ. ನಾನು ಫ್ಯಾಕ್ಚುಲಿ ಕರೆಕ್ಟ್ ಇದ್ರೆ ಸಾಹೇಬ್ರು ಇದ್ದಾರೆ, ಅವ್ರು ಕರೆಕ್ಟ್ ಮಾಡ್ಲಿಲ್ಲ. ಅರ್ಥ ಆಯ್ತಾ? ಆಮೇಲೆ ಅಂಬೇಡ್ಕರ್ ಅವ್ರು ಹುಟ್ಟಿದ ಊರು, ಹುಟ್ಟಿದ ಮನೆ, ಅವ್ರ ದೆಹಲಿಯಲ್ಲಿದ್ದ ಮನೆ, ಈ ಅವರು ದೀಕ್ಷೆ ತಗೊಂಡ ಜಾಗ, ಬೌದ್ಧ ಧರ್ಮದ್ದು, ಆಮೇಲೆ ಲಂಡನ್ ನಲ್ಲಿ ಅವ್ರು ಏನು ಇದ್ರು ಆ ಜಾಗಗಳನ್ನೆಲ್ಲ ಪಂಚತೀರ್ಥ ಅಂತ ಅಭಿವೃದ್ಧಿ ಮಾಡಿದ್ದು ಬಿಜೆಪಿ ಸರ್ಕಾರ ಬಂದ ಮೇಲೆ ಮೋದಿ ಅವರು ಮಾಡಿದ್ದು. ಪಂಚತೀರ್ಥ ಅಂದ್ರು, ತೀರ್ಥಕ್ಷೇತ್ರ ಅಂದ್ರು ಅದನ್ನ. ಇಷ್ಟ ಆದ್ಮೇಲೆ ಇವತ್ತು ಬಿಜೆಪಿಯಲ್ಲಿರುವ ಯಾವುದೇ ಯೋಜನೆಗಳನ್ನ ನೀವು ಜಾತಿಯಿಂದಾಗ್ಲಿ, ಧರ್ಮದಿಂದಾಗ್ಲಿ, ಅಥವಾ ಇನ್ಯಾವುದೇ ವರ್ಣಾಶ್ರಮ ಅಂತಿರಲ್ಲ, ಇದು ಯಾವುದ್ರಲ್ಲೂ ಭೇದ ಭಾವ ಇಲ್ಲ. ಪ್ರಪಂಚ ಸಂವಿಧಾನ ಅಡಿಯಲ್ಲಿ ಯಾರೆಲ್ಲ ಅದಕ್ಕೆ ಅರ್ಹರೋ ಅವ್ರೆಲ್ಲರಿಗೂ ಎಲ್ಲಾ ಯೋಜನೆಗಳು ಸಿಕ್ಕಿದಾವೆ. ಈಗ ಟಾಯ್ಲೆಟ್ ಕಟ್ಟಿದಾರಲ್ಲ, ಇದರಲ್ಲಿ ಯಾರಿಗೆ ಯಾವ ದಲಿತರಿಗೆ ಡಿನೈ ಮಾಡಿದ್ದಾರೆ, ಯಾವ ಮುಸ್ಲಿಮರಿಗೆ ಡಿಲೇಟ್ ಮಾಡಿದ್ದಾರೆ, ಯಾರಿಗೆ ಹೇಳಿದ್ದಾರೆ? ಯಾರಿಗೆ ಕೊಟ್ಟಿಲ್ಲ? ನರೇಗಾ ಯೋಜನೆಗೆ ಸಂಬಂಧಪಟ್ಟಂಗೆ ಹಳ್ಳಿಗಳಲ್ಲಿ ಬಡವರಿಗೆ